ರಾಹುಲ್ ಯಾತ್ರೆ ಕ್ಷೇತ್ರಗಳಲ್ಲಿ ಕೈಗೆ ಸೋಲು. ಮತಗಳ್ಳತನದ ಆರೋಪ ಮಾಡಿ ದೇಶಾದ್ಯಂತ ಬಿಜೆಪಿ ವಿರುದ್ಧ ಹೋರಾಟ ಮಾಡಿದ್ದ ರಾಹುಲ್ ಗಾಂಧಿಗೆ ಬಿಹಾರ ಚುನಾವಣಾ ಫಲಿತಾಂಶ ಆಘಾತ ತಂದುಕೊಟ್ಟಿದೆ. ಮತಚೋರಿ ವಿರೋಧಿಸಿ ರಾಹುಲ್ ಗಾಂಧಿ ಯಾತ್ರೆ ನಡೆಸಿದ ಎಲ್ಲ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ. ಚುನಾವಣಾ ಆಯೋಗ ಬಿಹಾರದಲ್ಲಿ ಮತ ಪರಿಷ್ಕರಣೆ ಮಾಡ್ತಾ ಇದ್ದಾಗಿನಿಂದಲೂ ಕೂಡ ರಾಹುಲ್ ಗಾಂಧಿ ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಲೇ ಬಂದಿದ್ದರು. ಬಿಜೆಪಿ ಮತ್ತು ಆಯೋಗ ಮತಗಳ್ಳತನ ನಡೆಸಿದೆ ಅಂತ ಆರೋಪಿಸಿ 1300 ಕಿಲೋಮೀಟರ್ ಮತದಾರ ಅಧಿಕಾರ ಯಾತ್ರೆಯನ್ನು ಕೈಗೊಂಡಿದ್ದರು. ಸಾಸಾರಾಂನಿಂದ ಆರಂಭಿಸಿ 25 ಜಿಲ್ಲೆ 110 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾಯ್ದು ಪಾಟ್ನಾದಲ್ಲಿ ಈ ಯಾತ್ರೆ ಸಂಪನ್ನ ಆಗಿತ್ತು. ಮತ್ತೊಂದು ಕಡೆ 2022ರಿಂದ 2024 ನಡುವೆ 2 ಬಾರಿ ಭಾರತ್ ಜೋಡೋ ಯಾತ್ರೆಯನ್ನು ನಡೆಸಿದ್ದು ಲೋಕಸಭಾ ಚುನಾವಣೆ ಹಾಗೂ ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಹಾಯ ಆಗಿತ್ತು. ಆದರೆ ಮತಚೋರಿಯ ಹೋರಾಟ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪ್ರತಿಫಲವನ್ನು ಕಾಂಗ್ರೆಸ್ಗೆ ನೀಡಿಲ್ಲ.